ಈ ಚಾನಲ್ ಅಲ್ಲಿ ಮಾಡಿರೋ ರೋಸ್ಟ್ ಮತ್ತೆ ಅದರಲ್ಲಿ ಬಂದಿರೋ ಮಾತುಗಳು ಕೇವಲ ಕಾಲ್ಪನಿಕ ಮಾತ್ರ. ಯಾರು ಮನಸ್ಸಲ್ಲಿ ಇಟ್ಕೋಬೇಡಿ, ಯಾಕಂದ್ರೆ ನಾನು ನಿಮ್ ಲವರ್ ಅಲ್ಲ. ಹಾಯ್, ನಾನು ನಿಮ್ಮ ಫೇವ್ರೆಟ್ ಯೂಟ್ಯೂಬರ್ ಕಿರಿಕ್ ಅಂತ ಹೇಳ್ಬಿಟ್ಟು ಒಬ್ರು ಇದಾರೆ. ಗುರು ಅಂಡ್ ಕೆಳಗೆ 30 ವರ್ಷ ಇಟ್ಕೊಂಡಿರೋ ನಾನು ಆವರೇಜ್ ಆಗಿದ್ದೀನಿ. ನನ್ನಂತವನಿಗೆ ಅಮಾವಾಸ್ಯೆಗೋ ಹುಣ್ಣಿಮೆಗೋ ಒಂದೊಂದು ಪ್ರಪೋಸಲ್ಗಳು ಬರ್ತಿರ್ತವೆ. ಅದ್ರಲ್ಲೂ ಅಳಸೋಗಿರೋ ಆಂಟಿಗಳ ಕಾಟನೇ ಜಾಸ್ತಿನಪ್ಪು. ಅಂತದ್ರಲ್ಲಿ ಇಲ್ಲೊಬ್ಳು ತಿಪುಲ ಸುಂದರಿ ಇದ್ದಾಳೆ. ಅವಳಿಗೆ ಇನ್ಯಾವ ರೇಂಜಿಗೆ ಲವ್ ಪ್ರಪೋಸಲ್ಗಳು ಬಂದಿರ್ಬೇಕು. ಸ್ವಲ್ಪ ಬಿಡಿಸಿ ಹೇಳ್ಬೇಕಂತೆ ಬಿಚ್ರ. ಅಯ್ಯೋ, ನನಗೆ ನೀನಂದ್ರೆ ಇಷ್ಟ ಇಲ್ಲ. ನಂಗೆ ಸುಮ್ಮನೆ ಕಾಡ್ಬೇಡ ಆಯ್ತಾ? ಅಯ್ಯಯ್ಯೋ, ನನಗೆ ನೀನಂದ್ರೆ ಇಷ್ಟ ಇಲ್ಲ. ಯಾರೋ ಅವನು ಡೈರೆಕ್ಟ್ ಆಗಿ ಐಶ್ವರ್ಯ ರಾಯ್ಗೆ ಅಪ್ಲಿಕೇಶನ್ ಹಾಕಿರೋನು. ಪಾಪ ಇಷ್ಟು ಕ್ಯೂಟ್ ಆಗಿ ಇಷ್ಟ ಇಲ್ಲ ಅಂತವಳೆ. ಯಾಕ್ರೋ ಕಾಡ್ತೀರಾ? ಈ ಮೂದೇವಿನ ಶ್ರೀದೇವಿ ಅಂತ ನನ್ನ ಹತ್ರನೇ ರೈಲ್ ಬಿಡ್ತೀಯಾ? ಹಾಯ್ ಫ್ರೆಂಡ್ಸ್, ಯಾರ್ಯಾರು ನನ್ನ ಕ್ರಶ್ ಆಗಿ ನೋಡ್ತಾ ಇದ್ದೀರಾ ಮತ್ತೆ ಯಾರ್ಯಾರು ನನ್ನ ಅಕ್ಕ ಮತ್ತು ತಂಗಿಯಾಗಿ ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್, ನೋಡೋಣ. ಅಕ್ಕ, ನಿಂಗೊಂದ್ ಹೇಳ, ನಿನ್ನ ಕ್ರಶ್ ಅಂತ ಹೇಳ್ಕೊಳ್ಳೋಷ್ಟು ಬರ್ಗೆಟ್ಟಿಲ್ಲ ನಾನು. ಯಾಕಂದ್ರೆ ನೀನು ನಮ್ಮನೆ ಬಾತ್ರೂಮ್ ಅಲ್ಲಿ ಟಾಯ್ಲೆಟ್ ತೊಳೆಯೋ ಊರು ಬಾಗ್ಲಾಗಿರೋ ಬ್ರಷ್ ಇದ್ದಂಗ ಇದ್ಯಾ. ನಿನ್ನ ಕ್ರಶ್ ಆಂಜನೇಯ, ನಿನ್ನ ಭಕ್ತರನ್ನು ಎಂಥ ಸಂಕಷ್ಟದಲ್ಲಿ ಸಿಕ್ಕಿಸ್ತೀಯಪ್ಪ ನೀನು. ಆದ್ರೆ ನಿಂಗೆ ಡೈವರ್ಸು ಕೊಡ್ತೀನಿ. ಇದ್ಯಾವ್ದೋ ಇದು ಲಿಪ್ಸ್ಟಿಕ್ ಇಲ್ಲ ಅಲ್ಲೇ, ಮುಖ ತುಂಬಾ ಲಿಪ್ಸ್ಟಿಕ್ ಇದೆ. ಅಕ್ಕ, ಒಂದ್ ಕೆಲ್ಸ ಮಾಡೋ, ನೀನು ಮರ್ಡರ್ ಮಾಡೋ ಬದ್ಲು ನೀನ್ ಹಚ್ಚಿರೋ ಲಿಪ್ಸ್ಟಿಕ್ ನ ಕೆರ್ಕೊಂಡ್ ಹೋಗ್ಬಿಟ್ಟು ನಿಮ್ ಹುಡುಗನ್ ಕೈ ಕೊಟ್ಬಿಡು. ಅವನೇ ಇಸುಕೊಂಡ್ ಸತ್ತೋಗ್ತಾನೆ. ಅಂದ್ರೆ ಲಿಪ್ಸ್ಟಿಕ್ ಇಸುಕೊಂಡು. ನೀನೇನ್ ಅನ್ಕೊಂಡೆ? ಗುಡ್ ಮಾರ್ನಿಂಗ್ ಟು ಆಲ್. ಯಾರೇ ನನಗೆ ಬ್ಯಾಡ್ ಕಮೆಂಟ್ ಹಾಕಿದ್ದೀರಾ ಅವ್ರಿಗೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಬ್ಯೂಟಿ ಮುಖದಲ್ಲಿಲ್ಲ, ಬ್ಯೂಟಿ ಮನಸ್ಸಲ್ಲಿರೋದು. ಓಕೆನಾ? ಬ್ಯೂಟಿ ಇಸ್ ನಾಟ್ ಪರ್ಮನೆಂಟ್. ಓಕೆನಾ? ಒಳ್ಳೆ ಮನ್ಸು ಪರ್ಮನೆಂಟ್ ಇದೆ. ಬ್ಯೂಟಿ ಮುಖದಲ್ಲ ಅಂದ್ಮೇಲೆ ನಿನ್ ಮುಖಕ್ಕೆ ಮೇಕಪ್ ಹಚ್ಕೊಂಡು ಲಿಪ್ಸ್ಟಿಕ್ ಹಚ್ಕೊಂಡು ಅದ್ರ ಮೇಲೆ ಫಿಲ್ಟರ್ ಬೇರೆ ಹಾಕೊಂಡು ವಿಡಿಯೋಸ್ ಯಾಕೆ ಮಾಡ್ತೀಯ ಅಕ್ಕ? ಅವನ್ ಯಾವನೋ ಪುಂಗು ಅಂದ್ರೆ ಲಾಲ್ ಬಾಗ್ ನಂದು ಅಂದಂತೆ. ಹಂಗಾಯ್ತು ನಿನ್ ಪರಿಸ್ಥಿತಿ. ಮೋಸ್ಟ್ಲಿ ನೀನೇನಾದ್ರೂ ಹೋದ್ ಜನ್ಮದಲ್ಲಿ ಬಿಂದುಗೌಡ ತಂಗಿಯಾಗಿ ಹುಟ್ಟಿದ್ದ. ಪುಂಗು ಬೇಕು, ದೆಂಗಬಾರದು. ನಗು ಬರ್ಲಿಲ್ವಾ? ಪರವಾಗಿಲ್ಲ ಬಿಡಿ. ಯಾಕೆ ಜನರೇ ರೀಲ್ಸ್ ಮಾಡೋರೆಲ್ಲ ಕೆಟ್ಟೋರಾಗ್ತಾರಾ? ರೀಲ್ಸ್ ಮಾಡೋರು ಯಾರು ಕೆಟ್ಟವರಾಗಲ್ಲ ಜನರೇ. ನೀವು ಯೋಚನೆ ಮಾಡ್ತಾ ಇರೋದು ಹಾಗೆ. ಓಕೆನಾ? ರೀಲ್ಸ್ ಮಾಡೋರು ಒಳ್ಳೆಯವ್ರು ಇರ್ತಾರೆ. ಯಾಕೆ ಜನರೇ ಇಂಥ ಅಪರೂಪದ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕು ಜನರೇ? ರೀಲ್ಸ್ ಮಾಡೋರೆಲ್ಲ ಕೆಟ್ಟವರಲ್ಲ ಜನರೇ. ರೀಲ್ಸ್ ಮಾಡಿ ಫೇಮಸ್ ಆದ್ಮೇಲೆ ಊರ್ ಬಾಗ್ಲಾಗ್ತಾರೆ ಜನರೇ. ಅಲ್ಲ, ನೀನ್ ಅವಾಗ್ಲಿಂದ ಜನರೇ ಅಂತಿದ್ಯಾ. ಮತ್ ನೀನ್ಯಾರು ದೇವ್ರಾ? ಅಕ್ಕ, ನೀನ್ ದೇವ್ರ ಹೆಂಗಾದೆ ಅಂತ ಹೇಳ? ಬೇಡ ಬಿಡು, ಹರ್ಟ್ ಆಗ್ತೀಯ. ಅಲ್ಲ ಫ್ರೆಂಡ್ಸ್, ಇನ್ನೂ ಮುಗ್ದಿಲ್ವಾ ಲಿಪ್ಸ್ಟಿಕ್ ಬಗ್ಗೆ ಕಮೆಂಟ್ ಹಾಕೋದು? ಯಾಕೆ ಫ್ರೆಂಡ್ಸ್ ಇನ್ನೂ ಮುಗ್ದಿಲ್ಲ? ಅದನ್ನೇ ಹೇಳ್ತಿರ್ತೀರಲ್ಲ ಯಾವ ವಿಡಿಯೋ ಮಾಡಿದ್ರು. ಲಿಪ್ಸ್ಟಿಕ್ ನ ಬರೀ ತುಟಿಗಳಿಗೆ ಯಾಕೆ ಹಾಕೊಬೇಕು? ಕಣ್ಣಿಗೆ ಯಾಕೆ ಹಾಕೊಂಬಾರ್ದು? ವಾಟ್ ಎನ್ ಐಡಿಯಾ. ಹಾಯ್ ಪಾ, ಯಾರ್ಯಾರು ನನ್ನ ಬಗ್ಗೆ ತಿಳ್ಕೋಬೇಕು ಅಂತ ಕುತೂಹಲ ಇದ್ದರೆ ತಿಳಿಸಿ ಜನರೇ. ನಾನು ನಿಮಗಾಗಿ ವಿಡಿಯೋ ಮಾಡ್ತೀನಿ ನನ್ನ ಬಗ್ಗೆನ ಜನರೇ. ಓಕೆನಾ ಜನನೇ? ಅಕ್ಕೋ ನಂಗೊಂದು ಕುತೂಹಲ ಇದೆ, ಕೇಳೇನಕ್ಕ? ಅಂದ್ರೆ ನನ್ಗೆ ಒಂದು 3 ಕ್ವಶನ್ ಇದೆ, ಆನ್ಸರ್ ಮಾಡ್ಬಿಡು. ಮೊದಲನೇದು, ಈ ನಿನ್ ಶಿಲೆಯ ಕೆತ್ತಿದ ಶಿಲ್ಪಿ ಯಾರು? ಇನ್ನೊಂದು, ಎರಡನೇದು, ನಿನ್ನ ಸೌಂದರ್ಯದ ಒಳಗ್ ಗುಟ್ಟೇನು ಅಂತ ಹೇಳ್ತೀನಕ್ಕ? ಎರಡನೇದು ಇದು ಮುಗೀತು. ಇದಾದ್ಮೇಲೆ ಮೂರನೇದು, ಇದಕ್ಕೆ ನೀನ್ ಆನ್ಸರ್ ಮಾಡ್ಲೇಬೇಕು. ನಿನ್ನ ಹಣೆಗೆ ಕುರುಪ್ ಹಾಕಿದ್ ಯಾರು ಅಂತ ನನ್ಗೆ ಗೊತ್ತಾಗ್ಬೇಕಕ್ಕ. ಪ್ಲೀಸ್, ನೀನ್ ಕೇಳಿದ್ಯಾ, ನಾನು ಹೇಳಿದೀನಿ, ನನ್ಗೆ ಆನ್ಸರ್ ಬೇಕು ಅಷ್ಟೇ. ಸೂಪರ್ ಆಗಿ ಹೇಳ್ದೆ. ಅಯ್ಯೋ, ಯಾಕೆ ಜನರೇ ಪ್ರೀತಿಯಿಂದ ಬೀಳ್ತಿದ್ದೀರಾ? ಪ್ರೀತಿ ಪ್ರೇಮ ಎಲ್ಲ ಪುಸ್ತಕ ಬದನೆಕಾಯಿ ಜನರೇ. ಓಹೋ, ವಿಷಯ ಎಲ್ಲ ಗೊತ್ತು ನಿನಗೆ ಹಾಗಿದ್ರೆ? ಇದು ಗೊತ್ತಿಲ್ವಾ ಜನರೇ? ಯಾಕೆ ಬೇಕು ಜನರೇ?
ಅಯ್ಯೋ ಯಾಕೆ ಜನರೇ ಪ್ರೀತಿಯಿಂದ ಬಿದ್ದಿದ್ದೀರಾ ಜನರೇ? ಈ ಕಪ್ಪಿ ಅಕ್ಕ ಹಿಂದೆನಾದ್ರೂ ಬೀಳಿ ಜನರೇ. ಲಿಪ್ಸ್ಟಿಕ್ ಹೇಗ್ ಹಚ್ಕೊಳ್ಳೋದು ಅಂತ ಹೇಳ್ಕೊಡ್ತಾಳೆ. ಇವಳು ಜನರೇ ಜನರೇ ಅಂತ ಹೇಳಿ ಹೇಳಿ ನನ್ ಜನನಾಂಗನ ಇಸ್ಕೋಬೇಕು ಅನ್ಸೈತಪ್ಪ. ಕಾಮಿಡಿ ಹಸೋ. ಅಲ್ಲ ಜನರೇ, ನನ್ನ ಹೆಸರು ಕಪ್ಪಿ ಅಲ್ಲ ಜನರೇ, ಕಿಪ್ಪಿ ಅಂತ. ಅದು ಪೆಟ್ ನೇಮ್ ಜನರೇ, ಕೀರ್ತಿ ಅಂತ ಇರೋದು ಜನರೇ. ಅದೆಂತಕ್ಕೆ ಕಪ್ಪಿ ಮಾಡ್ತಾ ಇದೀರಾ ಎಲ್ಲಾರು? ಎಂತಾನೆ ಜನರೇ? ನಿನ್ನ ಟೈಮ್ ಪಾಸ್ಗೆ ನಮ್ ಜೀವ ಯಾಕಮ್ಮ ತೆಗಿತೀಯಾ? ಕಪಿ ತರ ಆಡ್ತಿದ್ರೆ ಕಪಿ ಅಂದೆ ಇನ್ನೇನ್ ಮಿಯಾ ಖಲೀಫಾ ಅಂತಾರ? ಇದೇ ತರ ಮೀನಿಂಗ್ಲೆಸ್ ವಿಡಿಯೋಸ್ ಮಾಡ್ತಿರೋ ಜನರು ನಿನಗೆ ಕೆಪ್ಪರು ಮಾಡಿದ್ರು ಮಾಡ್ತಾರೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು? ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಡೌಟ್ ಇದೆ, ಸ್ಕೂಲ್ ಹೋಗೋ ಹುಡುಗಿನ ಇಲ್ಲ ಕಾಲೇಜಾ ಅಂತ. ನಾನು ಸ್ಕೂಲ್ ಹುಡುಗಿ ಅಲ್ಲ, ಕಾಲೇಜೇ. ಹೈಟ್ ಬಂದ್ಬಿಟ್ಟು ಕುಳ್ಳಿ, ಓಕೆನಾ? ನಾನು ಶಾರ್ಟಲ್ಲಿ ಇರೋದು. ಸೊ ಹಂಗಾಗಿ ನಾನು ಕುಳ್ಳಿ ಅಷ್ಟೇ. ಹೌದಮ್ಮ, ನಿನ್ನ ಫೇಸು ಆ ಕೂದಲು ಮಧ್ಯೆ ಇದ್ದಾಗ್ಲೇ ಅನ್ಕೊಂಡೆ ನೀನು ಶಾರ್ಟ್ ಅಲ್ಲಿರೋದು ಅಂತ. ಅಲ್ಲ, ನೀನ್ ಮಾತಾಡೋ ಭಾಷೆನೋ ಆ ದೇವ್ರಿಗೆ ಅರ್ಥ ಆಗ್ಬೇಕು. ಯಾರೋ ನನ್ನ ಕೇಳಿದ್ರು ಏಟರಿಗೆ ಏನಂತೀರಾ ಅಂತ. ಅಯ್ಯೋ, ಉರ್ಕೊಂಡ್ ಸಾಯೋರ್ಗೆ ಏನ್ ಹೇಳಕ್ಕಾಗುತ್ತೆ ಚಿನ್ನ? ಅವ್ರು ಯಾವತ್ತಿದ್ರು ಅಲ್ಲಿರ್ತಾರೆ, ನಾನು ಯಾವತ್ತಿದ್ರು ಟಾಪ್ ಅಲ್ಲಿ ಇದ್ದೀನಿ, ಆಯ್ತಾ? ಸುಮ್ನೆ ಕಮೆಂಟ್ ಮಾಡ್ಕೊಂಡು ಟೈಮ್ ಪಾಸ್ ಮಾಡೋರ್ಗೆಲ್ಲ ತಲೆ ಕೆನ್ಸ್ಕೊಳಕ್ ಆಗಲ್ಲ, ಆಯ್ತಾ? ಏಟ್ ಮಾಡೋರು ಯಾವತ್ತಿದ್ರು ಎಲ್ಲಿರ್ತಾರೆ ಅಲ್ಲೇ ಇರ್ತಾರೆ. ನಾವ್ ಯಾವತ್ತಿದ್ರು ಟಾಪ್ ಅಲ್ಲಿ ಮಿಂಚ್ತಿದೀವಿ. ಈ ಡೈಲಾಗ್ಗೆ ಈ ವಾರದ ಕಿಚ್ಚನ ಚಪ್ಪಾಳೆ ನಿಂಗೆ ಸಿಗುತ್ತೆ. ಇದು ಯಾವ್ದೋ ಟ್ರೋಲ್ ಆಗ್ಬೇಕು ಅಂತಾನೆ ರೆಡಿ ಮಾಡಿರೋ ಸ್ಪೆಷಲ್ ಬ್ರ್ಯಾಂಡು ಗುರು. ಆದ್ರೂ ಅಕ್ಕ, ಟಾಪ್ ಅಲ್ಲಿ ಅಂದ್ರೆ ಆ ಹುಣಸೆ ಮರದ ಮೇಲಿರೋದಾ ನೀನು? ಸೊ ನಿಮ್ಗೇನಾದ್ರೂ ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲೂ ಇದ್ದೀನಿ, ಅಲ್ಲೂ ಬಂದು ಫಾಲೋ ಮಾಡಬಹುದು. ಮತ್ತೆ ನನ್ನ ಸೆಕೆಂಡ್ ಚಾನಲ್ ಸಹ ಇದೆ, ಕಿರಿಗುರು ವ್ಲಾಗ್ಸ್ ಅಂತ, ಅಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಅಲ್ಲಿ ತನಕ. ಚಿಲ್ದೆನ್ ಬಾಯ್. ಲೋ ಬೋಸಡಿ ರಂಗ ಔಟ್ರೋ ಹಾಕೋ ನಿನ್ನ ಜಂಪರ ನೋಡಿ ಹಿಂದ ಮುಂದ ನನ್ನ ತಲೆಯ ಕೆಟ್ಟತಿಯಿಂದ ಎರಡ್ರಾಗ ಹೇಳ ನೀ ಎರಡ್ರಾಗ ಹೇಳ ಒಂದ ಪಿತ ಎರ್ಸ ಬ್ಯಾಡ ನಂದ ನೀ ಜಂಪರ ತೋರಿಸಿ ಜೇನ ಕಡಿಸಿದಿ ಒಗೆಯ ಬ್ಯಾಡ ನನ್ ಕೊಂದ ನಿನ್ನ ಜಂಪರ ನೋಡಿ ಹಿಂದ ಮುಂದ ನನ್ನ